ಓಂ ಸಾಯಿರಾಮ್. ಸ್ನೇಹಿತರೆ, ದೇವರು ಎಲ್ರಿಗೂ ಎಲ್ಲನೂ ಕೊಡಲ್ಲ. ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತಲ್ವ. ಮನುಷ್ಯನ ಜನ್ಮ ಅಂದರೆ ಅಷ್ಟು, ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆ ಎದುರಿಸಲೇಬೇಕು. ಆ ಸಮಸ್ಯೆ ಬಂತು ಅಂತ ನಾವು ಎದೆಗುಂದಬಾರ್ದು. ಏನಾದ್ರು ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಸಾಯಿ ಭಕ್ತರು ಸಾಯಿಬಾಬನ ಪಾದನ ಭದ್ರಾಗಿ ಇಟ್ಕೊಂಡ್ಮೇಲೆ ಅವ್ರ ಜೀವನದಲ್ಲಿ ಎದುರ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಆದರೆ ಒಂದು ಕರ್ಮ ಅನ್ನೋದೊಂದು ಇರುತ್ತಲ್ವ, ಆ ಕರ್ಮ ಕಳೆಯೋವರೆಗೂ ಮನುಷ್ಯ ಏನು ಮಾಡಿರ್ತಾನೆ ಅದನ್ನು ಅನುಭವಿಸ್ಲೇಬೇಕು. ಆದರೂ ಕೆಲವು ಉಪಾಯಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀನಿ, ಅದನ್ನು ನಾವು ತಿಳ್ಕೊಳ್ಳೋಣ. ಮತ್ತು ಪ್ರತಿಯೊಬ್ಬರಿಗೂ ಆರ್ಥಿಕ ಸಮಸ್ಯೆ ಅನ್ನೋದಿದ್ದು ಕೆಲವ್ರಿಗೆ ಆರ್ಥಿಕ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆ ಲಕ್ಷ್ಮಿ ಯಾವಾಗಲೂ ಮನೇಲಿರಬೇಕು ಅಂದರೆ ನಾವು ಮೊದಲು ಶಾಂತವಾಗಿರಬೇಕು. ನಾವು ಶಾಂತವಾಗಿದ್ದು ತಾಳ್ಮೆಯಾಗಿರಬೇಕು. ಅದರಲ್ಲೂ ಮನೆ ಲಕ್ಷ್ಮಿ, ಗೃಹಲಕ್ಷ್ಮಿ ಹೆಂಗಸರಂತೂ ತುಂಬ ಶಾಂತವಾಗಿರಬೇಕು. ಕಲಹ ಮಾಡಬಾರ್ದು. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಪ್ರೀತಿಯಿಂದ ಇರಬೇಕು, ಅನ್ಯೋನ್ಯವಾಗಿರಬೇಕು. ಏನಿರುತ್ತೆ ಅದನ್ನು ಹಂಚ್ಕೊಂಡು ತೃಪ್ತಿಯಿಂದ ಇರಬೇಕು. ಮತ್ತು ನಾವು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅಡುಗೆ ಮನೆ ಆಗಲಿ, ದೇವ್ರ ಕೋಣೆ ಆಗಲಿ, ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಎಲ್ಲ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಹೊತ್ತು ಬೇಗ ಎದ್ದೊಳ್ಬೇಕು. ಮತ್ತು ಮನೆ ಮುಂದೆ ಬಾಗಿಲು ನೀರಾಕಿ ಹೊಸ್ಲು ಸಾರಿಸಿ ರಂಗೋಲಿ ಹಾಕಬೇಕು. ಹೊಸ್ಲಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟುಬಿಟ್ಟು ಅಲಂಕರಿಸ್ಬೇಕು. ಲಕ್ಷ್ಮಿ ಒಳಗಡೆ ಬರುವಾಗ ಮೊದಲು ನೋಡೋದೇ ಮನೆ ಮುಂದೆ ಅಲ್ವಾ. ಆ ಮನೆ ಮುಂದೆನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅಂದರೆ ತುಂಬ ಇಷ್ಟ ಅಂತೆ. ಮತ್ತು ಅವಳು ಸೌಮ್ಯವಾಗಿರೋರು ಕಂಡ್ರೆ ತುಂಬ ಇಷ್ಟ ಅಂತೆ ಮಹಾಲಕ್ಷ್ಮಿಗೆ. ಈಗ ಮಾರ್ಗಶಿರ ಮಾಸ ಶುರುವಾಗಿದೆ ಅಲ್ವಾ. ಅದರಲ್ಲೂ ಗುರುವಾರ ತುಂಬ ಶ್ರೇಷ್ಠವಾದದ್ದು. ಈ 4 ಗುರುವಾರನೂ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಗೇನೆ ಮೀಸಲಾಗಿಡ್ತಾರೆ. ಇಂಥ ಮಾರ್ಗಶಿರ ಮಾಸ ಲಕ್ಷ್ಮಿಗೆ ಬರೋದಕ್ಕೆ ವರ್ಷದಲ್ಲಿ ಕಾಯ್ತಾ ಇರಬೇಕು. ಆವಾಗ ನೀವು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಏನು ಅಂದರೆ, ಮೊದಲು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನೇ ಪೂಜೆ ಮಾಡಬೇಕಾದ್ರೂ ಒಂದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಒಂದು ಎಡಗೈಲಿ ಅಕ್ಷತೆ ಹಾಕ್ಕೊಂಡು ಬಲಗೈನ ಮೇಲ್ಗಡೆ ಕೈ ಮುಚ್ಚಿಟ್ಕೊಂಡು ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ ಏನಿದೆ ಅದನ್ನು ಹೇಳ್ಕೊಂಡು ನಿಮ್ಮ ಸಂಕಲ್ಪ, ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ದೇವರಲ್ಲಿ ಕೇಳ್ಕೊಂಡು ಆ ಅಕ್ಷತೆನ ಒಂದು ನೀರಿಗೆ ಅರ್ಘ್ಯ ಥರ ನೀರಲ್ಲಿ ಬಿಟ್ಬಿಡಿ. ಅದನ್ನು ಒಂದು ಪಾತ್ರೆಗೆ ಆ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಪೂಜೆ ಮಾಡಿ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಅದೇನಪ್ಪ ಅಂದರೆ, ಇದು ಕೂಡ 48 ದಿವಸದ ಪೂಜೆನೇ ಆಗಿರುತ್ತೆ. ಸಾಮಾನ್ಯವಾಗಿ ಸ್ನೇಹಿತರೆ 48 ಮಂಡಲ ಪೂಜೆ ಮಾಡಿದ್ರೆ ದೇವರು ಎಲ್ಲದು ನಾವು ಏನು ಅಂದ್ಕೊಂಡಿರ್ತೀವೋ ಸಂಕಲ್ಪ ಎಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ. ಅದನ್ನು ಮಧ್ಯದಲ್ಲೆಲ್ಲ ಬಿಡೋದು, ಅಡಚಣೆ ಎಲ್ಲ ಮಾಡಬಾರ್ದು. ಏನು ನಾವು ವ್ರತ ಮಾಡಿ ಹಿಡಿದಿರ್ತೀವಿ ಸಂಕಲ್ಪ ಮಾಡಿ, ಅದನ್ನು ತಪ್ಪಿಸ್ದೇ ಮಾಡಬೇಕು. ಈ ಪೂಜೆ ಮಾಡೋದು ಹೆಂಗೆ ಅಂದರೆ, ಇದು ಬೆಳಿಗ್ಗೆ ಒಂದು 3:30 5 ಗಂಟೆ ಒಳಗೆ ಮಾಡಬೇಕು. ಈ ಪೂಜೆ ಮಾಡಬೇಕು ಅಂದ್ರೂ ಬೆಳಗ್ಗೆ ಎದ್ದೊಳೋದು ಕಷ್ಟ ಆಗುತ್ತೆ, ನನಗೂ ಗೊತ್ತು. ಆದರೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಹೊಸ್ದಾಗಿ ಎದ್ದೋಳೋರಿಗೆ ಪೂಜೆ ಮಾಡಬೇಕು, ಎದ್ದೊಳ್ಬೇಕಲ್ಲ ಅನ್ನೋದು ಸ್ವಲ್ಪ ಹಿಂಸೆ ಆಗೇ ಆಗುತ್ತೆ. ಈಗ ನಾವು ಪೂಜೆ ಮಾಡಬೇಕು ಅಂದರೆ ಎದ್ದೊಳ್ಳೇಬೇಕಲ್ವ. ಆ ಬೆಳಗಿನ ಮುಹೂರ್ತದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಆ ಕೆಲಸ ನಾವು ಏನು ಅಂದ್ಕೊಂಡಿರ್ತೀವಿ ಆ ಕೆಲಸ ಎಲ್ಲ ಆಗುತ್ತೆ. ದಯವಿಟ್ಟು ಇದೊಂದು ಮಾಡ್ಕೊಳ್ಳಿ. ಬೆಳಗ್ಗೆ ಮಾಮೂಲಿ ಬೇಗ ಎದ್ದು ನೀವು ಇಂದು ದಿನ ಹೋಗ್ಬಿಟ್ಟು ಬಾಬನ ದೇವಸ್ಥಾನದಲ್ಲಿ ಒಂದು 9 ನಾಣ್ಯಗಳೆಲ್ಲ ಇರುತ್ತೆ. 9 ನಾಣ್ಯ ತೊಗೊಳ್ಳಿ. ಆ ನಾಣ್ಯ ತೊಗೊಂಡು ನೀವು ದೇವಸ್ಥಾನದ ಹತ್ರದಲ್ಲಿ, ನಿಮ್ಮ ಮನೆ ಹತ್ರದಲ್ಲಿ ಏನಾದ್ರು ಬಾಬನ ದೇವಸ್ಥಾನ ಇದ್ದರೆ ಮನೇಲೇ ಆ ನಾಣ್ಯಗಳನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ 9 ನಾಣ್ಯನ ಮನೇಲಿ ನೀಟಾಗಿ ನೀರಲ್ಲಿ ತೊಳ್ಕೊಳ್ಳಿ. ಆ ತೊಳ್ಕೊಂಡು ಅದನ್ನು ಬಾಬನ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿರೋ ಅರ್ಚಕರ ಹತ್ರ ಆ ನಾಣ್ಯನ ಬಾಬನ ಪಾದಕ್ಕೆ ಮುಟ್ಟಿಸ್ಬಿಟ್ಟು ಮನೆಗೆ ತೊಗೊಂಬನ್ನಿ. ಮತ್ತು ಅಕಸ್ಮಾತ್ ಹತ್ರದಲ್ಲಿ ನೀವು ಏನಾದ್ರು ಬಾಬನ ದೇವಸ್ಥಾನ ಇಲ್ಲ ಅಂದರೆ ಮನೇಲೇ ಕೂಡ ಬಾಬನ ಫೋಟೋ ಇರುತ್ತಲ್ವ, ಆ ಫೋಟೋ ಅಥವಾ ವಿಗ್ರಹ ಏನಿದ್ರೂ ಸರಿ, ಅದಕ್ಕೆ ಬಾಬನ ಪಾದಕ್ಕೆ ಮತ್ತು ಕೈಗೆ ಎರಡೂ ಆ ನಾಣ್ಯನ ತೋಗಿಸ್ಬಿಟ್ಟು ಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ನಿಲ್ಲಂಗೆ ಮಾಡಪ್ಪ ಸ್ವಾಮಿ ಅಂತ ಕೇಳಿಕೊಂಡು ಆ ನಾಣ್ಯಕ್ಕೆ ಗಂಧ ಮಾರನೇ ದಿನ ಬೆಳಿಗ್ಗೆ ಗುರುವಾರ ಶುರು ಮಾಡಿಕೊಳ್ಳಿ. ಈಗ ಮಾರ್ಗಶಿರ ಮಾಸದಲ್ಲಿ ಮಾಡ್ತೀನಿ ಅನ್ನೋರು ಮಾತ್ರ ಗುರುವಾರದಲ್ಲಿ ಮಾಡಬೇಕು. ಇಲ್ಲ ನಮ್ಗೆ ಈ ಟೈಮಲ್ಲಿ ಆಗಲಿಲ್ಲ ಅಂತಂದರೆ ಬೇರೆ ಇನ್ಯಾವಾಗಲಾದ್ರು ಮಾಡ್ತೀನಿ ಅಂದರೆ ಶುಕ್ರವಾರ ಶುರು ಮಾಡ್ಕೊಳ್ಳಿ.
ಮಾರ್ಗಶಿರ ಮಾಸದಲ್ಲಿ ಗುರುವಾರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇಲ್ಲ ನಮ್ಗೆ ಅವಾಗ ಆಗಲಿಲ್ಲ ಅಂದರೆ ಬೇರೆ ಇನ್ಯಾವ ಮಾಸದಲ್ಲಾದ್ರು ಮಾಡೋರು ಶುಕ್ರವಾರ ಮಾಡಬೇಕು. ಆ ನಾಣ್ಯಕ್ಕೆ ನೀವೇನು ಮಾಡಬೇಕು, ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಬಿಟ್ಟು ಒಂದು ಹಳದಿ ಬಟ್ಟೆ ಒಳಗೆ ಆ ನಾಣ್ಯನ ಹಾಕ್ಬಿಟ್ಟು ಕಟ್ಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಡಿ. ತಟ್ಟೆಯಲ್ಲಿಟ್ಬಿಟ್ಟು ಆ ಗಂಟು ಮೇಲೆ ಮತ್ತೆ ಅರಿಶಿನ ಕುಂಕುಮ ಹಾಕಿ ಪ್ರತಿದಿನ ಅದಕ್ಕೆ ನೈವೇದ್ಯ ತೋರಿಸ್ಬಿಟ್ಟು ಪ್ರತಿ ಪೂಜೆ ಮಾಡಬೇಕು. ದಿನಾ ಆ ಗಂಟು ಕಟ್ಟಿರ್ತೀರಲ್ಲ ಅದಕ್ಕೆ ದಿನಾ ಪೂಜೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಮತ್ತು ಸಾಯಿ ಅಷ್ಟೋತ್ತರನ ಹೇಳ್ಕೋಬೇಕು. ಲಕ್ಷ್ಮೀ ಅಷ್ಟೋತ್ತರ ಮಾಡಬೇಕಾದ್ರೆ ಅದಕ್ಕೆ ಕುಂಕುಮ ಅರ್ಚನೆ ಮಾಡಿ. ಆ ಕುಂಕುಮನ ಒಂದು ಕಪ್ಪಿಟ್ಕೊಳ್ಳಿ. ಆ ಕಪ್ಪೊಳಗೆ ಲಕ್ಷ್ಮೀ ಅಷ್ಟೋತ್ತರ ಹೇಳುವಾಗ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ. ಕುಂಕುಮ ಅರ್ಚನೆ ಮಾಡಿಕೊಂಡು ಆ ಕುಂಕುಮನ ನೀವು ಪ್ರತಿದಿನ ಇಟ್ಕೋಬೇಕು. ಪ್ರತಿದಿನ ಇಟ್ಕೊಂಡು ಮತ್ತು 8 ಶುಕ್ರವಾರ ಜ್ಞಾಪಕ ಇಟ್ಕೊಳ್ಳಿ. ಇಬ್ಬಿಬ್ಬರು ಮುತ್ತೈದೆಯರನ್ನ ಕರೆದು ಅವ್ರಿಗೆ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಅರಿಶಿನ, ಕುಂಕುಮ ಇವೆಲ್ಲನೂ ಕೊಡಿ. ಇವೆಲ್ಲನೂ ಕೊಟ್ಬಿಟ್ಟು ಅವ್ರಿಗೆ ಅರ್ಚನೆ ಮಾಡಿರೋ ಕುಂಕುಮ ಇರುತ್ತಲ್ಲ ಅದನ್ನು ಅವ್ರಿಗೆ ಕೊಡಿ. ಇದಿಷ್ಟು ನೀವು ಪ್ರತಿದಿನ ಬೆಳಿಗ್ಗೆ 48 ದಿವಸ 3:30ಯಿಂದ 5 ಗಂಟೆ ಒಳಗೆ ಮಾಡಬೇಕು. ಆಯಿತಾ? ಕಷ್ಟ ಆಗುತ್ತೆ, ಆದರೂ ಮಾಡ್ಕೊಳ್ಳಿ. ಪೂಜೆ ನಮಗೆ ಕಷ್ಟ ಪರಿಹಾರ ಬೇಕು ಅಂದರೆ ನಾವು ಕಷ್ಟಪಡಲೇಬೇಕಲ್ವಾ? ಇಲ್ಲ ನಮಗೆ ಮಾಡೋಕ್ಕಾಗಲ್ಲ, ನಮ್ಮ ಮಕ್ಳ ಕೈಲಿ ಮಾಡಿಸ್ಬೋದಾ ಅಂದರೆ ಮಕ್ಳುಗಳಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಬೇಗ ಹೇಳೋದು ಕಷ್ಟ ಆಗುತ್ತೆ. ನೋಡಿ ನಿಮ್ಮ ಅನುಕೂಲ ಹೆಂಗಿರುತ್ತೆ ಅದನ್ನು ಮಾಡಿ. ಈ ರೀತಿ ಪೂಜೆ ಮಾಡಿದ್ರೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗ್ಬೋದು. ಎಷ್ಟೋ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ಆ 48 ದಿನ ಕಳೆದ ಮೇಲೆ ಆ ನಾಣ್ಯನ ಗಂಟಿಂದ ತೆಗೆದುಬಿಟ್ಟು ಒಂದು ತಾಮ್ರದ ಬಟ್ಲಲ್ಲಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ, ಹಿತ್ತಾಳೆದೋ ಅಥವಾ ತಾಮ್ರದ ತಟ್ಟೆನೋ ಇರುತ್ತೆ, ಸ್ಟೀಲ್ದು ಪಾತ್ರೆಗೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲ ನಿಮ್ಮ ಹತ್ರ ಬೆಳ್ಳಿ ಇದ್ದರೆ ಬೆಳ್ಳಿದೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ತಾಮ್ರದ್ದಾದರೂ ಸರಿ, ಒಂದು ಹಿತ್ತಾಳೆದಾದರೂ ಸರಿ, ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ತಟ್ಟೆ ಮುಚ್ಚಿದಂಗೆ ಇರಬೇಕು. ಯಾವ ಕಾರಣಕ್ಕೂ ಅದನ್ನು ತೆಗಿಬೇಡಿ. ಬೇಕು ಅಂದಾಗ ನೀವು ತೆಗೆದು ಅದನ್ನು ಕ್ಲೀನ್ ಮಾಡ್ಕೋಬೋದು, ಆದರೆ ಆ ದುಡ್ಡು ಈಚೆ ಕಾಣಿಸ್ಬಾರ್ದು. ಪ್ರತಿದಿನ ಇದೇ ಥರ ಮಾಡ್ಕೊಂಡು 48 ದಿವಸ ಆದಮೇಲೆ ಈ ಥರ ಮಾಡಿ ತೆಗೆದಿಟ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಬಿಡಿ. ಮತ್ತು ಪ್ರತಿದಿನ ಸಾಯಿ ಅಷ್ಟೋತ್ರ, ಲಕ್ಷ್ಮೀ ಅಷ್ಟೋತ್ರನ ತಪ್ಪದೆ ಹೇಳಬೇಕು. ಇದಿಷ್ಟೂ ಮಾಡ್ಕೊಳ್ಳಿ. ನಿಮಗೆ ಆರ್ಥಿಕ ಸಮಸ್ಯೆ ಕ್ರಮೇಣವಾಗಿ ಎಲ್ಲ ಪರಿಹಾರ ಆಗುತ್ತೆ. ಇದರಿಂದ ಒಂದು ಜೀವನದಲ್ಲಿ ಏನೋ ಸಮಸ್ಯೆಗಳಿರೋದೆಲ್ಲ ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಇದಿಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.